ಸ್ನೇಹಿತರೆ, ಇವತ್ತಿನ ಒಂದು ಆಧ್ಯಾತ್ಮಿಕ ಸಂದೇಶ ತಿಳ್ಕೊಳ್ಳೋಣ. ಮಾನವನು ಸುಖ ಸಂತೋಷಗಳು ಹೇಗೆ ಪಡೆಯೋದು? ಸುಖ ಸಂತೋಷಗಳಿಗೋಸ್ಕರ ಪ್ರತಿ ಮಾನವನು ಏನ್ ಮಾಡ್ತಾನೆ ಅಂದ್ರೆ, ಹುಟ್ಟಿದ ಜನ್ಮ ತಗೊಂಡಿದ ಮೇಲೆ ಇಲ್ಲಿ ಭೂಮಿ ಮೇಲೆ ಬಂದಿದ ಮೇಲೆ ಭೂಮಿ ಮೇಲೆ ಜನ್ಮ ತಗೊಂಡಿದ ಮೇಲೆ ಅವನು ಯಾವಾಗಲೂ ಸಂಪಾದನಾ ಅಂತ ಸಂಪಾದನೆಯಿಂದ ಸುಖ ಸಂತೋಷ ಬರುತ್ತಂತ ನೇರವಾಗಿ ತಿಳ್ಕೊಂಡಿದ್ದಾನೆ. ಆದ್ರೆ ಬರ್ತಾ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ಸುಖ ಸಂತೋಷ ಇಲ್ಲ. ಮೊದಲನೇದಾಗಿ ಆದರೆ ಒಂದು ನಾವು ಬಾಲ್ಯದಲ್ಲಿ ನೋಡಿ, ಬಾಲ್ಯದಲ್ಲಿ ಏನಾಗುತ್ತೆ ಅಂದ್ರೆ ಬಡತನ ಬಡತನ ಹೆಚ್ಚಿರುವಾಗ ಏನಾಗುತ್ತೆ, ಅಂದ್ರೆ ನಮ್ಮ ಹತ್ರ ಸಂಪಾದನೆ ಇಲ್ಲ, ಹಣಕಾಸಿಲ್ಲ ಅಲ್ವಾ? ಬಾಲ್ಯದಲ್ಲಿ ಅವಾಗ ಏನಾಗುತ್ತೆ, ಸಮಯ ಇದೆ, ಶಕ್ತಿ ಇದೆ, ದುಡ್ಡಿಲ್ಲ, ಹಣಕಾಸಿಲ್ಲ. ಅವಾಗ ಅನುಭವಿಸೋಕ್ಕೂ ಆಗಲ್ಲ. ಮತ್ತೆ ಯವನಕ್ಕೆ ಬರ್ತೀವಿ. ಯವನದಲ್ಲಿ ಹಣಕಾಸಿದೆ, ಸಮಯ ಇದೆ, ಹಣಕಾಸಿದೆ, ಎನರ್ಜಿ ಇದೆ, ಆದರೆ ಸಮಯ ಇಲ್ಲ. ಅಲ್ಲಿನೂ ಪೋಸ್ಟ್ಪೋನ್ ಮಾಡ್ತೀವಿ. ಆನಂದ ಪಡೆಯೋಕ್ಕೆ, ಸುಖ ಸುಖ ಸಂತೋಷಕ್ಕೆ ಅಲ್ಲಿನೂ ಪೋಸ್ಟ್ಪೋನೆ. ಮತ್ತೆ ಇನ್ನು ಸ್ವಲ್ಪ ವೃದ್ಧಾಪ್ಯ, ಅಂದ್ರೆ ನೆಕ್ಸ್ಟ್ ಬರೋದು ವೃದ್ಧಾಪ್ಯಕ್ಕೆ ಬರ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಹಣಕಾಸು, ಸಮಯ ಎಲ್ಲ ಎರಡಿದೆ, ಎನರ್ಜಿ ಇಲ್ಲ. ಹೆಂಗಿದೆ ಅದು ನೋಡಿ. ಈ ರೀತಿಯಲ್ಲಿ ಹೋಗುವಾಗ ಎನರ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪೋಸ್ಟ್ಪೋನ್. ಮತ್ತೆ ಅಲ್ಲಿ ಪೋಸ್ಟ್ಪೋನ್ ಏನಿಲ್ಲ, ಇನ್ನು ಸ್ವಲ್ಪ ಸಮಯ ಅಂದ್ರೆ ಮೃತ್ಯು ಬರುತ್ತೆ, ಮೃತ್ಯು ರೆಡಿ ಇರುತ್ತೆ. ಈ ರೀತಿಯಲ್ಲಿ ನಮ್ಮ ಜೀವನ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸುಖ ಸಂತೋಷಗಳು ಅನ್ನೋದು ಸ್ನೇಹಿತರೆ, ಈ ಹಣಕಾಸು ಅಂದ್ರೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಸಂತೋಷ ಮತ್ತೆ ಆನಂದ ಪಡಿಬೇಕಂದ್ರೆ ನಿಮ್ಮ ಒಳಗಡೆನೇ ಇದೆ ಆನಂದ. ಎಲ್ಲಿದೆ ಆನಂದ? ಆನಂದ ಅನ್ನೋದು ಸಂತೋಷಕ್ಕಿಂತ ಹೆಚ್ಚಾಗಿರೋದು. ಸಂತೋಷ ತಾತ್ಕಾಲಿಕ, ಆನಂದ ಶಾಶ್ವತ. ಈ ಆನಂದ ಅನ್ನೋದು ನಿಮ್ಮ ಆತ್ಮ ಒಳಗಡೆನೆ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಉದಾಹರಣೆಗೆ ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತಾರಲ್ಲ, ಅವ್ರು ಹೇಗಿರ್ತಾರೆ ಹೇಳಿ? ಒಂದು ಯೋಗಿ. ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ, ಅವ್ರ ಹತ್ರ ದುಡ್ಡಿಲ್ಲ, ಏನೂ ಇಲ್ಲ, ಆದ್ರೆ ಅವರಲ್ಲಿರುವಂತ ಆನಂದ ಇನ್ನು ಎಲ್ಲಿರಲ್ಲ. ಎಷ್ಟು ಆನಂದವಾಗಿರ್ತಾರೆ. ನೀವು ಅವ್ರ ಹತ್ರ ಹೋಗಿ ಕೇಳಿ, ಒಂದೇ ಒಂದು ಬಟ್ಟೆ ಇರುತ್ತೆ. ಅವತ್ತು ಆ ಆ ಕ್ಷಣದಲ್ಲಿ ಇಲ್ಲದ ಆ ಹೊತ್ತು ತಿನ್ನಕ್ಕೆ ಏನಾದರೂ ಸ್ವಲ್ಪ ಇರುತ್ತೆ ಊಟ. ಅದು ಇರ್ತದೆ ಇಲ್ಲ ಗ್ಯಾರಂಟಿ ಇಲ್ಲ. ಇದ್ರೆ ನೀರಿರ್ಬೋದು, ಇಲ್ಲಾಂದ್ರೆ ಅವ್ರ ಸುತ್ತು ನಾಯಿಗಳಿರ್ಬೋದು ಅಷ್ಟೇ. ಆದ್ರೆ ಎಷ್ಟು ಆನಂದವಾಗಿರ್ತಾರಲ್ಲ. ಮತ್ತೆ ಅವ್ರ ಹತ್ರ ಏನಿದೆ, ಸಂಪಾದನೆ ಏನಿದೆ ನೀವು ತಿಳ್ಕೊಳ್ಳಿ. ಅದಕ್ಕೆ ಸಂಪಾದನೆಗೆ ಆನಂದಕ್ಕೂ ಸಂಬಂಧನೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಇಲ್ಲಿ ಈ ಭೂಮಿ ಮೇಲೆ ಹೋರಾಡ್ತಾರಂತ ನೋಡಿದ್ರೆ ಸರ್ವಸಂಗ ಪರಿತ್ಯಾಗಿ, ಎಸ್ ಕರೆಕ್ಟ್. ಸೊ ಇಲ್ಲಿ ಭೂಮಿ ಮೇಲೆ ಹೋರಾಡ್ತಾರಂತ ರೀತಿ ನೋಡಿದ್ರೆ ತುಂಬಾ ವಿಚಿತ್ರವಾಗಿದೆ. ಒಂದು ಉದಾಹರಣೆ ಹೇಳ್ತೀನಿ, ಒಂದು ಸ್ಟೋರಿಯಿಂದ. ಅಂದ್ರೆ ಈ ಆನಂದ ಸಂತೋಷ ಅನ್ನೋದು ದುಡ್ಡಿಂದ ಸಂಪಾದನೆಯಿಂದ ಬರಲ್ಲ ಅಂತ ಹೇಳಕ್ಕೆ, ಅದು ತಿಳ್ಕೊಂಡ ಸಮಯಕ್ಕೆ ನಮಗೆ ಮೃತ್ಯು ಬಂದೇ ಬರ್ತದೆ. ಸಮಯ ಸಮಯ ಆಸನ್ನ ಆಗಿರ್ತದೆ. ಮೃತ್ಯು ಕಡೆ ಹೋಗಕ್ಕೆ ಸಮಯ ಆಸನ್ನ ಆಗಿರ್ತದೆ. ಇನ್ನೇನು ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಹೋಗ್ಬೇಕು ಎಲ್ಲಾನು ಅಲ್ವಾ? ಉದಾಹರಣೆಗೆ ಒಂದು ಮನುಷ್ಯ ಇರ್ತಾನೆ. ಅವನು ಅಂದ್ರೆ ಇದು ನಡೆದಿರುವಂತ ಘಟನೆ ಇದು. ಎರಡು ಘಟನೆಗಳು ಇದೇ ರೀತಿಯಲ್ಲಿ ನಡೆದಿದ್ದು. ಒಂದು ಘಟನೆ ಹೇಳ್ತೀನಿ, ಮೊದಲನೇದು. ಅದೇನಂತಂದ್ರೆ, ಒಂದು ವ್ಯಕ್ತಿ ಸಣ್ಣ ವಯಸ್ಸಿಂದ ಅವನು ದುಡ್ಡು ಸಂಪಾದನೆ ಹೆಚ್ಚಾಗಿ ಮಾಡಬೇಕು, ನಾನು ಧನವಂತನಾಗಬೇಕು, ನಾನು ಶ್ರೀಮಂತನಾಗಬೇಕಂತ ಆಸೆದಿಂದ. ಸೊ ಅವನು ಸಣ್ಣ ವಯಸ್ಸಿಂದ ಆ ಗುರಿ ಇಟ್ಕೊಂಡು ಸಂಪಾದನೆ ಮಾಡಕ್ಕೆ ಮುಂದಕ್ಕೆ ಹೋಗ್ತಾನೆ. ಅವನ ಗುರು ಏನು ಗೊತ್ತಾ? 500 ಕೋಟಿ, 500 crores ನಾನು ಸಂಪಾದನೆ ಮಾಡ್ಬೇಕಂತ ಅವನ ಗುರಿ. ಅಂತ ಶ್ರೀಮಂತ ನಾನು ಆಗ್ಲೇಬೇಕು ಅಂತಾನೆ. ಆಗಕ್ಕೆ ಏನೇನು ಬೇಕೋ ಆ ಪ್ರಯತ್ನ ಮಾಡ್ತಾನೆ. ಮೊದಲನೇದಾಗಿ ಅವ್ರಿಗೆ ಒಳ್ಳೆ ಕಾರ್ ಬೇಕು, ಒಳ್ಳೆ ಬಂಗ್ಲಾ ಬೇಕು, ಒಳ್ಳೆ ಹೆಂಡತಿ ಮಕ್ಕಳು, ಮತ್ತೆ ಮಕ್ಕಳಿಗೆ ಅವ್ರಿಗೆ ಏನ್ ಬೇಕು, ಒಳ್ಳೆ ಬೈಕ್ ಕೊಡ್ಬೇಕು, ಒಳ್ಳೆ ಬೈಕ್ ಅವ್ರಿಗೆ ಖರೀದಿ ಮಾಡ್ಕೊಡ್ಬೇಕು. ಎಲ್ಲ ಏನೇನಿದೆ ಎಲ್ಲ ತೀರ್ಸ್ಕೊಂಡು ಬರ್ತಾನೆ ಇರ್ತಾನೆ. ಆದ್ರೆ ಎಲ್ಲಿನೂ ಅವ್ರಿಗೆ ಸಮಯ ಇಲ್ಲ. ಯಾವುದು? ಅನುಭವಿಸಕ್ಕೆ. ಅವ್ರು ಏನ್ ಸಂಪಾದನೆ ಮಾಡಿದನೋ ಅದೇ ಅನುಭವಿಸಕ್ಕೆ ಅವನ ಹತ್ರ ಸಮಯ ಇಲ್ಲ. ಇದೇ ರೀತಿಯಲ್ಲಿ ಬಿಜಿ 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 ಅಲ್ವಾ? ಏನೇ ಇದ್ರು ಈ ರೀತಿಯಲ್ಲಿ ಮಾಡ್ಕೊಂತ ಬರ್ತಾನೆ. ಹೋಗ್ತಾ 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 ಅವನಲ್ಲಿ ರೋಗಗಳು ಹೆಚ್ಚಾಗ್ತಾ ಬರ್ತದೆ ನೋಡಿ. ಸಂಪಾದನೆ ಒಂದ್ ಕಡೆ ಹೆಚ್ಚಾಗ್ತಾ ಇರ್ತದೆ, ರೋಗಗಳು ಹೆಚ್ಚಾಗ್ತಾ ಬರ್ತದೆ. ಒಂದು ಸಮಯ ಬಂತು, 55 ವರ್ಷ ಆಯ್ತು, ಅವನ ಅಕೌಂಟಲ್ಲಿ 500 ಕೋಟಿ ಬಂತು. 500 ಕೋಟಿ ಸಂಪಾದನೆ ಮಾಡಿದಾನೆ. ತುಂಬಾ ಸಂತೋಷ ಆಯ್ತು ಅವನಿಗೆ. ಈಗ ಅನ್ಕೊಂತಾನೆ, ನಾಳೆಯಿಂದ ನಾನು ಇದು ಅನುಭವಿಸ್ಬೇಕು ಅಂತ ಅನ್ಕೊಂತಾನೆ ಅಲ್ವಾ? ಅವನು ಮಲಗ್ತಾನೆ ನೈಟು. ಸೊ ಮಧ್ಯರಾತ್ರಿಯಲ್ಲಿ ಯಾರೋ ಒಬ್ರು ಬಂದು ಎಬ್ಸಿ, ಏನಪ್ಪಾ ಹೋಗೋ ಸಮಯ ಬಂತು, ಹೋಗೋಣ ಬನ್ನಿ ನಮ್ಮ ಜೊತೆಗೆ ಅಂತ. ಯಾರು ನೀವು ಅಂತ? ಯಮದೂತ ಅಂತ ಹೇಳ್ತಾನೆ. ಹೌದಾ?
ನಾನು ಈಗಲೇ ನಿನ್ನೆನೇ ಆಯ್ತು ನನ್ನ ದುಡ್ಡು ಸಂಪಾದನೆ 500 ಕೋಟಿ ಅನ್ಕೊಂಡಿದ್ದೀನಿ, ಬಂದಿದೆ, ಇನ್ನು ನಾಳೆಯಿಂದ ಅನುಭವಿಸ್ಬೇಕು. 1 ವರ್ಷ ಸಮಯ ಕೊಡಪ್ಪ. 1 ವರ್ಷ ಇಲ್ಲ, ಕೊಡೋಕ್ಕಾಗಲ್ಲ. ಆಯ್ತು, ಒಂದು ತಿಂಗಳನ್ನ ಕೊಡ್ತೀರಾ? 1 ತಿಂಗಳು ಇಲ್ಲ. 1 ದಿವಸ ಕೊಡಿ, 1 ದಿವಸನೂ ಇಲ್ಲ. 1 ಗಂಟೆ ಕೊಡಿ, ಇಲ್ಲ 1 ಗಂಟೆನೂ ಕೊಡಲ್ಲ. 1 ಸೆಕೆಂಡ್ ಇಲ್ಲ, 1 ಸೆಕೆಂಡ್ ಇಲ್ಲ. ಅಂತಾದ್ಮೇಲೆ ಏನಪ್ಪ ಇಷ್ಟು ವಿಚಿತ್ರ, ಇಷ್ಟುವರೆಗೂ ಇಷ್ಟು ಕಷ್ಟಪಟ್ಟಿದ್ದೀನಿ, ಸಂಪಾದನಾ ಅದನ್ನು ಅನುಭವಿಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮರುಕ್ಷಣನೇ ಅವನು ಪ್ರಾಣ ಬಿಡ್ತಾನೆ. ಸೊ ಬೆಳಗ್ಗೆಗೆಲ್ಲ ಅವನಿಲ್ಲ. ಏನಾಯ್ತು ಈಗ ಸಂಪಾದನೆ ನೋಡಿ. ಈ ರೀತಿಯಲ್ಲಿ ಸ್ನೇಹಿತರೆ, ಈಗ ಮೃತ್ಯು ಅನ್ನೋದು ಯಾವ ಬರುತ್ತೆ ಯಾರು ಗೊತ್ತಿಲ್ಲ. ನಾವು ಮಾಡಬೇಕಾಗಿರೋದೇನೆಂದ್ರೆ, ನಮ್ಮಲ್ಲಿ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಮಾತ್ರದಲ್ಲಿ ನಾವು ಸಂತೋಷವಾಗಿರ್ಬೇಕು. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಮಿಕ್ಕಿದ ನಿಮ್ಗೆ ಹೆಚ್ಚಾಗಿ ಏನಾದಿದ್ರೆ, ಧನನೂ ಅಷ್ಟೇ, ಐಶ್ವರ್ಯನೂ ಅಷ್ಟೇ ಹೆಚ್ಚಾಗಿದ್ರೆ ಇನ್ನೊಬ್ರಿಗೆ ಹಂಚ್ಕೊಳ್ಬೇಕು, ನಮ್ಮ ಹತ್ರ ಇಟ್ಕೋಬಾರ್ದು. ಅದರಿಂದ ತೊಂದರೆಗಳೇ ಜಾಸ್ತಿ. ನೋಡಿ, ಬೇಕಂದ್ರೆ ಅದನ್ನು ರಕ್ಷಣೆ ಮಾಡಬೇಕು. ಏನಾಗತ್ತಂತ ಟೆನ್ಷನು ಅಲ್ವಾ. ಹೆಚ್ಚೆಚ್ಚು ದನ ಇದ್ರೆ ಏನಾಗತ್ತೆ, ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸು, ಸಂಬಂಧಗಳಲ್ಲಿ ತೊಂದರೆ ಆಗ್ತದೆ. ಅದನ್ನು ರಕ್ಷಣೆ ಮಾಡ್ಕೊತಾನೆ ಇರಬೇಕಾಗತ್ತೆ. ಈ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ಇಲ್ಲೇನು ನಮಗೆ ಒಂದು ಅರ್ಥ ಏನಾಗತ್ತಂದ್ರೆ, ಈ ಸುಖ ಸಂತೋಷಗಳು ನಾವು ಇರುವಾಗನೇ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ನಾವು ಇರುವಾಗನೇ ಅನುಭವಿಸ್ಬೇಕು. ನಮ್ಮ ಹತ್ರ ಸಂಪಾದನೆ ಎಷ್ಟಿದೆಯೋ ಅಷ್ಟಲ್ಲೇ ಅನುಭವಿಸ್ತಾನೇ ಹೋಗ್ಬೇಕು ಅಂತ ಹೇಳ್ತಾರೆ. ಇರೋದ್ರಲ್ಲಿ ಲಿಮಿಟ್ ಆಗಿ, ಇರೋದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದರಲ್ಲೇ ಆ ಸಂಪಾದನಲ್ಲೇ ಹ್ಯಾಪಿಯಾಗಿ ಅದು ಅನುಭವಿಸ್ತಾ ಹೋಗೋದು ಉತ್ತಮ. ಆ ಅನುಭವಿಸೋದು ಅನ್ನೋದು ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ನಿಮ್ಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಆ ಸುಖ ಸಂತೋಷ ನಿಮಗೆ ಸಿಗೋದೇ ಇಲ್ಲ. ಆನಂದ ಅಂತೂ ತುಂಬಾ ದೂರನೇ ಅಂತ ಹೇಳ್ತಾರೆ. ಆನಂದ ಬೇಕಂದ್ರೆ ನಿಮಗೆ ಆತ್ಮ ಒಳಗಡೆ ಹೋಗ್ಬೇಕು, ಧ್ಯಾನ ಮಾಡ್ತಾ ಹೋಗ್ಬೇಕು. ನೋಡಿ, ಈ ರೀತಿಯಲ್ಲಿ ಅವ್ರು ಎಷ್ಟು ಸಂಪಾದನೆ ಮಾಡಿದ್ರು, 500 ಕೋಟಿ ಸಂಪಾದನೆ ಮಾಡಿದ್ರು, ಮತ್ತೆ ಅವನು ಸುಖ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ. ಅದೇ ನಾವೆಲ್ಲರೂ ಧನ್ಯರು. ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಇದ್ವಿ, ಪ್ರತಿನಿತ್ಯ ಧ್ಯಾನದಲ್ಲಿ ಕೂತ್ಕೊಂಡವಾಗ ಆ ಆತ್ಮಾನಂದವನ್ನು ಅನುಭವಿಸ್ತಾ ಇದ್ವಿ ನಾವು. ಎಷ್ಟು ಸುಲಭ ಆಯಿತು ಗುರುಗಳು ಹೇಳ್ಕೊಟ್ರಂತ ಧ್ಯಾನದಿಂದ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಿ. ಸಂಪಾದನೆ ಎಷ್ಟೇ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಆನಂದವಾಗಿರೋದು ಗ್ಯಾರಂಟಿ ಅಂತ ಹೇಳ್ತೀನಿ. ಇದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ನೋಡಿ. ಆಪಿಲ್ ಫೌಂಡರ್ ನಿಮ್ಗೆ ಗೊತ್ತು, ಆಪಿಲ್ ಸಂಸ್ಥಾಪಕರು ಯಾರು? ಸ್ಟೀವ್ ಜಾಬ್ಸ್. ಅವ್ರೇನ್ ಮಾಡಿದ್ರು ಗೊತ್ತಾ? 55,000 ಕೋಟಿ ಸಂಪಾದನೆ ಮಾಡಿದ್ರು. ಎಷ್ಟು ವರ್ಷ ಗೊತ್ತಾ? 55 ವರ್ಷಕ್ಕೆ. ಆಯ್ತು, ಸಂಪಾದನೆ ಮಾಡಿದ್ರು, ಚೆನ್ನಾಗಿದೆ. ಆದರೆ 55 ವರ್ಷದಲ್ಲಿ ಲಿವರ್ ಕ್ಯಾನ್ಸರ್ ಬಂತು. 55 ವರ್ಷದಲ್ಲಿ ಏನ್ ಬಂತು? ಲಿವರ್ ಕ್ಯಾನ್ಸರ್. ಈಗ ಏನ್ ಮಾಡ್ತಾರಂದ್ರೆ, 55 ಆ ಲಿವರ್ ಕ್ಯಾನ್ಸರ್ ಬಂದ ಮೇಲೆ ಆ ಬಾಧ ಅನ್ನೋದು ಅನುಭವಿಸ್ತಾ ಇದ್ದಾನೆ. ಈ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾನೆ. ಆವಾಗ ಎಂಚ್ಕೋತಾ ಇದ್ದಾನೆ, ಏನಪ್ಪ ಇಷ್ಟೆಲ್ಲ ಮಾಡಿದ್ದೀನಿ, ಯಾವತ್ತೂ ನಾವು ಆನಂದವಾಗಿದ್ದಿಲ್ಲ, ನಾನು ಅದು ಅನುಭವಿಸೋಕ್ಕೆ ಸಾಧ್ಯವಾಗಿಲ್ಲ, ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ. ಈಗ ಈ ಬಾಧನ ನೋಡ್ತಾ ಇದ್ರೆ, ಈ ಬಾಧನ ಅನುಭವಿಸೋಕ್ಕೆ ಯಾರು ನಮ್ಮ ಜೊತೆಗೆ ಬರ್ತಾ ಇಲ್ಲ, ಕುಟುಂಬಿಕರು ಬರಲ್ಲ. ನೋಡಿ, ನಿಮಗೆ ಕಾರ್ ಡ್ರೈವರ್ ಬೇಕು, ಏನ್ ಮಾಡ್ಬೋದು? ದುಡ್ಡು ಕೊಟ್ಟು ಕಾರ್ ಡ್ರೈವರ್ ಇಟ್ಕೋಬಹುದು ಅಲ್ವಾ. ನಿಮ್ಗೆ ಇನ್ನೊಂದು ಯಾವ್ದನ್ನ ಅಡಿಗೆ ಮಾಡ್ಬೇಕು, ಒಂದು ಕುಕ್ಕರ್ ಇಟ್ಕೋಬಹುದು ಅಲ್ವಾ. ಅಡಿಗೆ ಮಾಡೋರ್ನ ಇಟ್ಕೋಬಹುದು, ದುಡ್ಡು ಕೊಟ್ರೆ ಯಾವ್ದಾದ್ರು ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅವ್ರು ಬಾಧನ ಅನುಭವಿಸಕ್ಕೆ ಅವ್ರ ಕುಟುಂಬಿಕರು ಬರಲ್ಲ, ಇನ್ನು ಯಾರು ಬರಲ್ಲ, ಇವರೇ ಅನುಭವಿಸ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ರೋಗ ಬಂದ್ರೆ ಆರೋಗ್ಯದ ವ್ಯಾಲ್ಯೂ ಗೊತ್ತಾಗತ್ತೆ ಅಲ್ವಾ. ದುಡ್ಡು ಇಲ್ಲ ಅಂದ್ರೆ ಆ ಬಡತನ ಗೊತ್ತಾಗತ್ತೆ, ಅದ್ರ ವ್ಯಾಲ್ಯೂ ಏನಂತ. ಇನ್ನು ನಮ್ಮ ಹತ್ರ ಆಹಾರ ಇಲ್ಲ ಅಂದ್ರೆ ಹಸು ವ್ಯಾಲ್ಯೂ ಗೊತ್ತಾಗತ್ತೆ. ಯಾರನ್ನ ನಮ್ಮಿಂದ ದೂರ ಆದ್ರೆ ಸಂಬಂಧದ ಬಗ್ಗೆ ಗೊತ್ತಾಗತ್ತೆ, ಅದ್ರ ವ್ಯಾಲ್ಯೂ ಬಗ್ಗೆ ಗೊತ್ತಾಗತ್ತೆ. ಈ ರೀತಿಯಲ್ಲಿ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಆರೋಗ್ಯದ ವ್ಯಾಲ್ಯೂ ಏನು, ಜೀವನದ ವ್ಯಾಲ್ಯೂ ಏನಂತ, ಮೌಲ್ಯ ಏನಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಕೊನೆಯದಾಗಿ ಅವ್ರು ಹೇಳ್ತಾರೆ ನೋಡಿ, ಇಷ್ಟೆಲ್ಲ ಇದ್ರೂ ನನ್ನ ಬಾಧ ನಾನೇ ಅನುಭವಿಸ್ತಾ ಇದ್ದೀನಿ, ಓಕೆ, ಈ ರೀತಿಯಲ್ಲಿ ಮಾಡ್ಕೋಬಾರ್ದು ಅಂತ. ಇದರಿಂದ ನಮ್ಗೆ ಅರ್ಥ ಆಗ್ಬೇಕು. ಯಾವುದೇ ಸಂಪಾದನೆ ಎಷ್ಟೇ ಇದ್ರೂ ನೀ ಅನುಭವಿಸಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆ ಸಂಪಾದನೆಗೆ ವ್ಯಾಲ್ಯೂ ಏನಿದೆ ಅಲ್ವಾ. ಆ ರೀತಿಯಲ್ಲಿ ಈ ಸ್ಟೀವ್ ಜಾಬ್ಸ್ ನೋಡಿದ್ರು, ಅವನ ಜೀವನ ನೋಡಿದ್ರು ಅದೇ ಅರ್ಥ ಆಯ್ತು. ಕೊನೆಯದಾಗಿ ಅವ್ರ ಬೆಡ್ ಮೇಲಿಂದನೇ ಹೇಳ್ತಾನೆ ಅಲ್ವಾ, ಬೆಡ್ ಮೇಲೆ ಇರುವಾಗನೇ ಹೇಳ್ತಾನೆ, ಈ ಸಂಪಾದನೆ ಎಷ್ಟೇ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ, ನೀವು ಅನುಭವಿಸಿಲ್ಲ ಅಂದ್ರೆ. ಅದಕ್ಕೋಸ್ಕರ ಇರೋದ್ರಲ್ಲೇ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು, ನಿಮ್ಮ ಜೀವನ ಆನಂದವಾಗಿ ನಡ್ಸ್ಕೋಬೇಕು, ಪ್ರತಿನಿತ್ಯ ಆನಂದವಾಗಿರ್ಬೇಕಂದ್ರೆ ಅಫ್ಕೋರ್ಸ್ ನಮಗೆ ಧ್ಯಾನ ಇದೆ, ಧ್ಯಾನದಿಂದ ಪ್ರತಿನಿತ್ಯ ಆನಂದವಾಗಿರ್ತೀವಿ. ಏನೇ ಸಂಪಾದನೆ ಇದ್ರೂ ಇಲ್ಲ ಅಂದ್ರೂ ನಾವು ಸಂತೋಷವಾಗಿ ಇರ್ತೀವಿ. ಎಷ್ಟಿದ್ರೆ ಅಷ್ಟರಲ್ಲಿ ನಾವು ಹ್ಯಾಪಿಯಾಗಿ ನಮ್ಮ ಜೀವನ, ನಮ್ಮ ಕುಟುಂಬಿಕರ ಜೊತೆಗೆ ನಾವು ನಡ್ಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋಂಥ ಒಂದು ನೀತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಧನ್ಯವಾದ.